Namaste. Subject Jawahar Navodaya Vidyalaya Entrance Exam. Section 2 Mathematics. 250 Self-study problems on mathematics. Problem number 78. A car with an average speed of 60 kilometers per hour takes 45 minutes to reach Tumkur from Bangalore. If the speed is reduced by 6 kilometers per hour, how much more time in minutes it will take to cover the same distance? Option A 10, option B 8, option C 5, option D 12. ಸೊ MCQ ಕ್ವಶನ್ಸ್. ಇದಕ್ಕೆ ಶಾರ್ಟಾಗಿ ಆನ್ಸರ್ ಮಾಡಬೇಕು ಫಸ್ಟ್. ಎ ಕಾರ್ ವಿತ್ ಅನ್ ಆ್ಯಾವ್ರೇಜ್ ಸ್ಪೀಡ್. ಸೊ ಆ್ಯಾವ್ರೇಜ್ ಸ್ಪೀಡ್ ಎಷ್ಟು? ಆ್ಯಾವ್ರೇಜ್ ಸ್ಪೀಡ್ ಈಸ್ 60 kilometers per hour. 60 kilometers per hour. It takes 45 minutes to reach Tumkur from Bangalore. ಸೊ ಬ್ಯಾಂಗ್ಳೂರಿಂದ ತುಮಕೂರಿಗೆ ರೀಚ್ ಆಗಲಿಕ್ಕೆ, ಅಂದರೆ ಬ್ಯಾಂಗ್ಳೂರು ಟು ತುಮಕೂರು, ಸೊ ಆ್ಯಾವ್ರೇಜ್ ಸ್ಪೀಡ್ ಎಷ್ಟು ಅಂದರೆ 60 kilometers per hour. ಇಟ್ ವಿಲ್ ಟೇಕ್ 45 minutes. ಓಕೆ. ಇಫ್ ದಿ ಸ್ಪೀಡ್ ಇಸ್ ರೆಡ್ಯೂಸ್ಡ್ ಬೈ 6 kilometers per hour. ಸೊ ಈಗ ಸ್ಪೀಡ್ ಏನಾಗ್ತಾ ಇದೆ? ರೆಡ್ಯೂಸ್ ಆಗ್ತಾ ಇದೆ. ಗೊತ್ತಾಯ್ತಲ್ಲ? ಸ್ಪೀಡ್ ರೆಡ್ಯೂಸ್ ಆಗ್ತಾ ಇದೆ. ಇದೇ ಸ್ಪೀಡ್ ಎಷ್ಟು ಅಂದರೆ 6 kilometers per hour. 6 kilometers per hourಗೆ ರೆಡ್ಯೂಸ್ ಆಗ್ತಾ ಇದೆ. ಹಾಗಾದರೆ ಇದು ಹೌ ಮಚ್ ಮೋರ್ ಟೈಮ್ ಇನ್ ಮಿನಿಟ್ಸ್ ಇಟ್ ವಿಲ್ ಟೇಕ್ ಟು ಕವರ್ ದಿ ಸೇಮ್ ಡಿಸ್ಟೆನ್ಸ್ ಮಾತ್ರ ಸೇಮ್ ಇದೆ. ಓಕೆ. ಇದು ಕವರ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಹೌ ಮಚ್ ಮೋರ್ ಟೈಮ್ ಅಂದರೆ ಈಗ 45 minutes ಇದೆಯಲ್ಲ, 10 minutes ಮೋರ್ ಬೇಕಾ? 6 kilometer ಅಂದರೆ ರೆಡ್ಯೂಸ್ ಆಗ್ತಾ ಇದೆ ಸ್ಪೀಡ್. ಇದರಷ್ಟು ಸ್ಪೀಡ್ ಇಲ್ಲ. ಪರ್ ಹವರಿಗೆ ಇದು 6 kilometer per hour ರೆಡ್ಯೂಸ್ ಆಗ್ತಾ ಇದೆ. ಅಂದರೆ 60 ಇರೋದು ಸ್ಪೀಡ್ ರೆಡ್ಯೂಸ್ ಆಗ್ತಾ ಇದೆ. ಓಕೆ. ಎಷ್ಟು ಟೈಮ್ ಬೇಕಾಗುತ್ತೆ ಇದು ರೀಚ್ ಆಗಲಿಕ್ಕೆ, ತುಮಕೂರನ್ನ ರೀಚ್ ಆಗಲಿಕ್ಕೆ ಅಂತ ಕೇಳ್ತಾ ಇದ್ದಾರೆ. ಸೇಮ್ ಡಿಸ್ಟೆನ್ಸ್ ಇದೆ. ಸೊ ಆಪ್ಷನ್ ಎ 10, ಆಪ್ಷನ್ ಬಿ 8, ಆಪ್ಷನ್ ಸಿ 5, ಆಪ್ಷನ್ ಡಿ 12 ಫೈಂಡ್ ಔಟ್ ಮಾಡಬೇಕು. ಸೊ ಸಿಂಪಲ್ ಮೆಥಡ್ ಅಂತ ಹೇಳಿದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ ಇದನ್ನು. So here question mark into 60 kilometers per hour equal to 45 minutes into 6 kilometers per hour. Okay, then question mark equal to 45 minutes into 6 kilometers per hour divided by the cross multiplication ಆಗಬೇಕು 60 kilometers per hour. ಸೊ kilometers per hour get cancel. 6 ones are 6, 10s are 60. So 45 divided by 10 is 4.5. So then question mark equal to 45 divided by 10 minutes ಅಂತ ಹೇಳಿದ್ರೆ 45 by 10 is 4.5 minutes. So 4.5 ನಿಯರ್ ಯಾವುದು ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 5 minutes. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಗೊತ್ತಾಯ್ತಲ್ಲ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ದಿಸ್ ಇಸ್ ಫಾರ್ MCQ ಮೆಥಡ್. MCQ ಮೆಥಡಲ್ಲಿ ಮಾಡೋ ರೀತಿ. ಸಪೋಸ್ ಡಿಸ್ಕ್ರಿಪ್ಟಿವ್ ಟೈಪಲ್ಲಿ ಕೇಳಿದರೆ ಆನ್ಸರ್ನ ಬರಿಬೇಕಾಗತ್ತೆ. So solution for this problem: calculate additional time. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅಡಿಷನಲ್ ಟೈಮ್ ಅಂದರೆ ಮೋರ್ ಟೈಮ್ನ ಫೈಂಡ್ ಔಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಅಡಿಷನಲ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಮೋರ್ ಟೈಮ್ ಟು ರೀಚ್. ಗೊತ್ತಾಯ್ತಲ್ಲ? ಫಸ್ಟ್
ಎಷ್ಟು ಡಿಸ್ಟೆನ್ಸ್ ಇದೆ ಅದನ್ನು ಫೈಂಡ್ ಔಟ್ ಮಾಡೋಣ. ಕ್ಯಾಲ್ಕುಲೇಟ್ ದಿ ಡಿಸ್ಟೆನ್ಸ್. ಕ್ಯಾಲ್ಕುಲೇಟ್ ದಿ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ದಿ ಡಿಸ್ಟೆನ್ಸ್ covered can be calculated using the initial speed and time. ಸೊ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಫಾರ್ಮುಲಾ, ವಿ ನೋ ದಿ ಫಾರ್ಮುಲಾ, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಅದಕ್ಕೆ ಇನಿಷಿಯಲ್ದು ಕೊಟ್ಟಿದ್ದಾರಲ್ಲ ಅವರು, ಅದರಿಂದ ತಗೊಳ್ಳೋಣ. ಇನಿಷಿಯಲ್ ಸ್ಪೀಡ್ ಆ್ಯಂಡ್ ಟೈಮ್. ಸೊ ದಿ ಇನಿಷಿಯಲ್ ಸ್ಪೀಡ್ ಈಸ್ 60 kilometers per hour. The time taken is 45 minutes. Which is 45 divided by 60. So that is equal to 0.75 hours. Okay. The distance D is given by D equal to, ಅಂದರೆ ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್. ಓಕೆ, ಸೊ ಸ್ಪೀಡ್ ಎಷ್ಟು, ಹೌ ಮಚ್? 60 kilometers per hour into time is 0.5 ಅಥವಾ 45 divided by 60 hours. ಓಕೆ, ಹವರ್ಸ್ ಕ್ಯಾನ್ಸಲ್ ಆಗ್ತದೆ. ದೆನ್ 60 ಗೆಟ್ ಕ್ಯಾನ್ಸಲ್. ಸೊ 45 kilometers. ಸೊ D is 45 kilometers. ಓಕೆ, ನೆಕ್ಸ್ಟ್ ಸೆಕೆಂಡ್. ಇವಾಗ ಏನು ಮಾಡಬೇಕು? ನ್ಯೂ ಸ್ಪೀಡ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಕ್ಯಾಲ್ಕುಲೇಟ್ ದಿ ನ್ಯೂ ಸ್ಪೀಡ್. Calculate the new speed. New speed na calculate ಮಾಡೋಣ. The speed is reduced by reduced by 6 kilometers per hour. The new speed S new is, so S new ಅಂದರೆ D equal to distance equal to speed into time, then speed equal to distance per time. ಓಕೆ, ಅಥವಾ ಇದು ರೆಡ್ಯೂಸ್ಡ್ ಅಂತ ಹೇಳಿದ್ರೆ ಹೀಗೂ ಮಾಡ್ಬೋದು. ಒಂದು ಹೇಗೆ, ಅದು ಇನಿಷಿಯಲ್ ಸ್ಪೀಡ್ ಇದೆಯಲ್ಲ 60 kilometers per hour, ಅದರಿಂದ -6 kilometers ಪವರನ್ನು ರೆಡ್ಯೂಸ್ ಮಾಡಿದರೂ ಕೂಡ ನಡೆಯುತ್ತೆ. ಓಕೆ, ಎಸ್ ನ್ಯೂ ಈಕ್ವಲ್ ಟು ಇನಿಷಿಯಲ್ ಸ್ಪೀಡ್ ಇದೆಯಲ್ಲ ಎಷ್ಟದು 60 kilometers per hour, 60 kilometers per hour ಮೈನಸ್ ರೆಡ್ಯೂಸ್ಡ್ ಸ್ಪೀಡ್ ಎಷ್ಟು, 6 kilometers per hour, 6 kilometers per hour. So that is equal to 60 minus 6 is
54 kilometers per hour. ಸೊ ನೆಕ್ಸ್ಟ್ ಈಗ ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು, ನ್ಯೂ ಟೈಮ್. ಓಕೆ, ಥರ್ಡ್ ಕ್ಯಾಲ್ಕುಲೇಟ್ the new time taken, the new time taken, the new time t new to cover the same distance d at the new speed s new is t new equal to distance divided by s new. So that is equal to distance is to 45 kilometers. 45 kilometers divided by s new is 54 kilometers per hour. So kilometer get cancelled. Then 5 9s ಅಂದರೆ 5 9s 6 9s. So 5 9s 45, 6 9s 54. So hour denominator of the denominator ಏನಾಗುತ್ತೆ, it goes to the numerator, hours. So to convert this to minutes, ಸೊ ಇಲ್ಲಿ ಹವರಲ್ಲಿ ಇದೆಯಲ್ಲ, ಇದನ್ನು ಇವಾಗ ನಾವು ಮಿನಿಟ್ಸಿಗೆ ಕನ್ವರ್ಟ್ ಮಾಡಬೇಕು. ಓಕೆ, ಟಿ ನ್ಯೂ ಈಕ್ವಲ್ ಟು 5/6 ಹವರ್ ಅಂತ ಇದೆ. ಸೊ 1 hourಗೆ ಈಕ್ವಲ್ ಟು 60 minutes. ಓಕೆ, ಸೊ 5/6 ಹವರಿಗೆ ಈಕ್ವಲ್ ಟು ಹೌ ಮಚ್ ಅಂತ. ಸೊ ದೆನ್ ಕ್ವಶನ್ ಮಾರ್ಕ್ ಈಕ್ವಲ್ ಟು 5/6 hour into 60 minutes divided by 1 hour. Hour get cancelled. 5/6 into 60 minutes. So that is equal to 6 ones are 6, 6 tens. 6 ones are 6, is 6 tens. 5 into 10 is 50 minutes. 50 minutes. So T new is 50 minutes. Okay. Next, fourth one, calculate the additional time ಇವಾಗ ಗೊತ್ತಾಯ್ತಲ್ಲ. ಸೊ ನಮಗೆ ಬೇಕಾಗಿರೋದು ಮೋರ್ ಟೈಮ್ ಅಂತಾನೆ. ಕ್ಯಾಲ್ಕುಲೇಟ್ ದಿ ಅಡಿಷನಲ್ ಟೈಮ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇ ನಮ್ಮದು ಈ ಪ್ರಾಬ್ಲಮ್ನಲ್ಲಿರೋ ಮೇಯ್ನ್ ಇಂಟೆನ್ಷನ್. ಕ್ಯಾಲ್ಕುಲೇಟ್ ದಿ ಅಡಿಷನಲ್ ಟೈಮ್. ದಿ ಅಡಿಷನಲ್ ಟೈಮ್ taken is the difference between the new time and the initial time. ಓಕೆ, ಸೊ ಈಗ ಅಡಿಷನಲ್ ಟೈಮ್ ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ನ್ಯೂ ಟೈಮ್ ಆ್ಯಂಡ್ ಇನಿಷಿಯಲ್ ಟೈಮ್. ಸೊ ಅಡಿಷನಲ್ ಟೈಮ್
equal to new time t new minus initial time t initial. So equal to new time is 50 minutes minus initial time is 45 minutes is given in the problem. 45 minutes. So that is equal to 5 minutes. 5 minutes. Okay. Answer for this question. So additional time ಅಥವಾ 5 minutes more time. Additional time is, ಸೊ ಎಷ್ಟು ನಿಮಿಷ ಬೇಕಂತ ಹೇಳಿದ್ರೆ 5 minutes more time it will take to cover the same distance. Okay, so 5 minutes more time it will take to cover the same distance. ಅಥವಾ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಂತ ಬರೆದ್ರಾಯ್ತು. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಅಡಿಷನಲ್ ಟೈಮ್ ಎಷ್ಟು ಅಂತ ಹೇಳಿದ್ರೆ, ಸೊ 5 minutes more time it will take to cover the same distance. Okay, so this is the answer. ಸೊ ಇದು ಎಮ್ ಸಿ ಕ್ಯೂ ಕ್ವಶನ್ಸ್ ಆಗಿರೋದ್ರಿಂದ ನಾವು ಶಾರ್ಟಾಗಿ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕಾಗತ್ತೆ. ಓಕೆ, ಎಮ್ ಸಿ ಕ್ಯೂ ಕ್ವಶನ್ಸಲ್ಲಿ ಆ್ಯಾವ್ರೇಜ್ ಸ್ಪೀಡ್ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 45 minutes. ದೆನ್ ಸ್ಪೀಡ್ ರೆಡ್ಯೂಸ್ ಆಗ್ತಾ ಇದೆ 6 km/h. ಸೊ ಹೌ ಮಚ್ ಮೋರ್ ಟೈಮ್ ಸೊ ಟು ಕವರ್ ದಿ ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿದ್ದಾರೆ. ಸೊ 5 minutes ಮೋರ್ ಟೈಮ್ ವಿ ನೀಡ್. ಗೊತ್ತಾಯ್ತಲ್ಲ? ಓಕೆ, ಥ್ಯಾಂಕ್ ಯು ಸೋ ಮಚ್.